ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಜಿಯನ್ ಸಮುದ್ರದ ಮಧ್ಯೆ ಒಂದು ನಿಗೂಢ ದ್ವೀಪವಿದೆ. ಅದರ ಹೆಸರು ಗ್ಯಾರೋಸ್. ನಕ್ಷೆಯಲ್ಲಿ ನೋಡಿದರೆ ಅದು ಬರಿದಾಗಿ ಜೀವವೇ ಇಲ್ಲದಂತೆ ಕಾಣುತ್ತದೆ. ಆದರೆ ಅದರ ಒಳಗೆ ಎರಡು ಕಥೆಗಳಿವೆ. ಒಂದು ರಕ್ತದ್ದು, ಇನ್ನೊಂದು ಜೀವನದ್ದು. ಇದನ್ನೇ ಜನರು ಡೆವಿಲ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ. ಗ್ರೀಸ್ನ ಫೇಮಸ್ ದ್ವೀಪಗಳಾದ ಮೈಕೋನೋಸ್ ಮತ್ತು ಆಂಡ್ರೋಸ್ ಪಕ್ಕದಲ್ಲೇ ಇದು ಇದೆ. ಅಲ್ಲಿ ಬಿಳಿ ಮನೆಗಳು, ಹೋಟೆಲ್ಗಳು ಪ್ರವಾಸಿಗರಿಂದ ತುಂಬಿರುತ್ತದೆ. ಆದರೆ ಗ್ಯಾರೋಸ್ನಲ್ಲಿ ಮಾತ್ರ 50 ವರ್ಷಗಳ ಕಾಲ ಯಾರು ಕಾಲು ಇಡುವಂತಿರಲಿಲ್ಲ. ಇದರ ಕರಾಳ ಇತಿಹಾಸ ರೋಮನ್ ಕಾಲದಿಂದಲೇ ಶುರು ಆಗುತ್ತದೆ. ರಾಜಕೀಯ ವಿರೋಧಿಗಳನ್ನು ಗಡೀಪಾರು ಮಾಡಲು ರೋಮನ್ನರು ಈ ದ್ವೀಪವನ್ನು ಬಳಸುತ್ತಿದ್ದರು. ಅಸಲಿ ಕ್ರೌರ್ಯ ಶುರು ಆಗಿದ್ದು 1948ರಲ್ಲಿ. ಗ್ರೀಕ್ ಸಿವಿಲ್ ವಾರ್ ಮುಗಿದ ನಂತರ ಗ್ರೀಕ್ ಸರ್ಕಾರ ತನ್ನದೇ ಜನರನ್ನು ಶಿಕ್ಷಿಸಲು ಈ ದ್ವೀಪವನ್ನು ಆಯ್ಕೆ ಮಾಡಿತು. ಕೊನೆಯ 30 ನಿವಾಸಿಗಳ ಆಸ್ತಿಯನ್ನು ಕಿತ್ತುಕೊಂಡು ಇಡೀ ದ್ವೀಪವನ್ನು ಜೈಲನ್ನಾಗಿ ಮಾಡಲಾಯಿತು. 2 ಹಂತಗಳಲ್ಲಿ 20,000ಕ್ಕೂ ಹೆಚ್ಚು ಜನರನ್ನು ಇಲ್ಲಿಗೆ ತರಲಾಯಿತು. ಅವರಲ್ಲಿ ಹೆಚ್ಚಿನವರು ಕಮ್ಯುನಿಸ್ಟರು, ಬರಹಗಾರರು, ವಿದ್ಯಾರ್ಥಿಗಳು ಮತ್ತು ಕಲಾವಿದರು. ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ ಒಂದೇ ಕಾರಣಕ್ಕೆ ಅವರನ್ನು ಇಲ್ಲಿಗೆ ಹಾಕಲಾಯಿತು. ಆರಂಭದಲ್ಲಿ ಕೈದಿಗಳಿಗೆ ಟೆಂಟ್ಗಳಲ್ಲಿ ವಾಸಿಸಲು ಹೇಳಲಾಯಿತು. ಸುಡುವ ಬಿಸಿಲು ಮತ್ತು ಕೊರೆಯುವ ಚಳಿಯಲ್ಲಿ ಅವರು ನರಕಯಾತನೆ ಅನುಭವಿಸಿದರು. ನಂತರ ಅವರಿಂದಲೇ ದೊಡ್ಡ ಕೆಂಪು ಇಟ್ಟಿಗೆಯ ಜೈಲನ್ನು ಕಟ್ಟಿಸಲಾಯಿತು. ಆ ಜೈಲು ಇಂದಿಗೂ ಬೆಟ್ಟದ ಮೇಲೆ ಭೂತದಂತೆ ನಿಂತಿದೆ. 1967ರಿಂದ 1974ರವರೆಗೆ ಮಿಲಿಟರಿ ಸರ್ವಾಧಿಕಾರದ ಸಮಯದಲ್ಲಿ 2ನೇ ಅಲೆ ಶುರು ಆಯಿತು. ಸಾವಿರಾರು ಜನರನ್ನು ಮತ್ತೆ ಇಲ್ಲಿಗೆ ತಂದು ಚಿತ್ರಹಿಂಸೆ ನೀಡಲಾಯಿತು. 1974ರಲ್ಲಿ ಜೈಲು ಮುಚ್ಚಿದರೂ ದ್ವೀಪಕ್ಕೆ ಮುಕ್ತಿ ಸಿಗಲಿಲ್ಲ. ಬ್ರಿಕ್ ನೇವಿ ಇದನ್ನು ಬಾಂಬಿಂಗ್ ಪ್ರಾಕ್ಟೀಸ್ಗೆ ಬಳಸಲು ಶುರು ಮಾಡಿತು. 2002ರವರೆಗೆ ಯುದ್ಧ ವಿಮಾನಗಳು ಇಲ್ಲಿ ಬಾಂಬ್ ಹಾಕಿ ಅಭ್ಯಾಸ ಮಾಡುತ್ತಿದ್ದವು. ಈ ಕಾರಣದಿಂದ ಯಾರು ಮೀನುಗಾರಿಕೆಗೆ ಕೂಡ ಇತ್ತ ಬರುತ್ತಿರಲಿಲ್ಲ. ಹೀಗೆ ಮನುಷ್ಯನಿಂದ ದೂರ ಉಳಿದ ಕಾರಣ ಪ್ರಕೃತಿಯಲ್ಲಿ ಒಂದು ಪವಾಡ ನಡೆಯಿತು. ಇಲ್ಲಿ ಒಂದು ಅಪರೂಪದ ಪ್ರಾಣಿ ರಹಸ್ಯವಾಗಿ ಬೆಳೆಯಲು ಶುರು ಮಾಡಿತು. ಅದು ಮೆಡಿಟೇರಿಯನ್ ಮಾಂಕ್ ಸೀಲ್. ಇದು ಪ್ರಪಂಚದ ಅತ್ಯಂತ ಅಪರೂಪದ ಸೀಲ್ಗಳಲ್ಲಿ ಒಂದು. 20ನೇ ಶತಮಾನದ ಅಂತ್ಯಕ್ಕೆ ಇವು ಕೇವಲ 350ರಿಂದ 450 ಮಾತ್ರ ಉಳಿದಿದ್ದವು. ಶತಮಾನಗಳ ಕಾಲ ಇವುಗಳನ್ನು ತುಪ್ಪಳ ಮಾಂಸಕ್ಕಾಗಿ ಬೇಟೆಯಾಡಲಾಯಿತು. ಕರಾವಳಿ ಅಭಿವೃದ್ಧಿಯಿಂದ ಇವುಗಳ ಮನೆ ನಾಶವಾಯಿತು. ಮೀನುಗಾರರು ಬಲೆ ಕದಿಯುತ್ತವೆ ಎಂದು ಇವುಗಳನ್ನು ಕೊಲ್ಲುತ್ತಿದ್ದರು. ಉಳಿದ ಸೀಲ್ಗಳು ಮನುಷ್ಯರಿಗೆ ಹೆದರಿ ಕತ್ತಲೆಯ ಸಮುದ್ರ ಗುಹೆಗಳಲ್ಲಿ ಅಡಗಿ ಬದುಕುತ್ತಿದ್ದವು. ಹಗಲು ಹೊತ್ತಿನಲ್ಲಿ ಬೀಚ್ಗೆ ಬರುವುದನ್ನೇ ಮರೆತು ಬಿಟ್ಟಿದ್ದವು. ಆದರೆ ಗ್ಯಾರೋಸ್ನಲ್ಲಿ ಕಥೆಯೇ ಬೇರೆಯಾಗಿತ್ತು. 2004ರಲ್ಲಿ ಒಬ್ಬ ಸ್ಪಿಯರ್ ಗನ್ ಮೀನುಗಾರ ಇಲ್ಲಿ ಒಂದು ಫೋಟೋ ತೆಗೆದ. ಆ ಫೋಟೋದಲ್ಲಿ ತಾಯಿ ಸೀಲ್ ತನ್ನ ಮರಿಯೊಂದಿಗೆ ತೆರೆದ ಬೀಚ್ನಲ್ಲಿ ಮಲಗಿತ್ತು. ಈ ಫೋಟೋ ಇಡೀ ಯುರೋಪ್ನ ವೈಲ್ಡ್ ಲೈಫ್ ತಜ್ಞರನ್ನು ಬೆಚ್ಚಿ ಬೀಳಿಸಿತು. ಏಕೆಂದರೆ ತೆರೆದ ಬೀಚ್ನಲ್ಲಿ ಸೀಲ್ ಮರಿ ಹಾಕುವುದು 100 ವರ್ಷಗಳ ಹಿಂದೆ ನಿಂತು ಹೋಗಿತ್ತು. ತಕ್ಷಣ WWF ಗ್ರೀಸ್ ಮತ್ತು ಇತರೆ ವಿಜ್ಞಾನಿಗಳು ದ್ವೀಪಕ್ಕೆ ಧಾವಿಸಿದರು. ಅವರು ನೋಡಿದ ದೃಶ್ಯವನ್ನು ನಂಬಲು ಸಾಧ್ಯವಾಗಲಿಲ್ಲ. ಅಲ್ಲಿ ಸುಮಾರು 70 ವಯಸ್ಕ ಸೀಲ್ಗಳ ದೊಡ್ಡ ಕಾಲೋನಿ ಇತ್ತು. ಆ ಸಮಯಕ್ಕೆ ಮೆಡಿಟರೇನಿಯನ್ ಸಮುದ್ರದಲ್ಲೇ ಅತಿ ದೊಡ್ಡ ಕಾಲೋನಿ ಇದಾಗಿತ್ತು. ವಿಜ್ಞಾನಿ ಸ್ಪೈರೋಸ್ ಕೋಟಾಮೋಟಾಸ್ ಒಂದು ಮಾತು ಹೇಳುತ್ತಾರೆ. ಬೇರೆ ಕಡೆ ಸೀಲ್ಗಳು ಅಥೆನ್ಸ್ನ ಜನರಂತೆ ಅಟೆನ್ಷನ್ ಆಗಿ ಇರುತ್ತವೆ ಎನ್ನುತ್ತಾರೆ. ಆದರೆ ಗ್ಯಾರೋಸ್ನಲ್ಲಿ ಅವು ತುಂಬಾ ರಿಲ್ಯಾಕ್ಸ್ ಆಗಿದ್ದವು. ಸ್ಪೀಡ್ ಬೋಟ್ ಪಕ್ಕದಲ್ಲಿ ಹೋದರೂ ಅವು ಎಚ್ಚರಗೊಳ್ಳದೆ ಮಲಗಿರುತ್ತಿದ್ದವು. ಇದು ಹೇಗೆ ಸಾಧ್ಯವಾಯಿತು ಎಂದು ನೀವು ಕೇಳಬಹುದು. ಇದಕ್ಕೆ ಕಾರಣ ದ್ವೀಪದ ಐಸೋಲೇಷನ್. ಸಾವಿರಾರು ಕೈದಿಗಳು ಬಂದರೂ ಅವರು ಕೇವಲ ಕರಾವಳಿ ಸಣ್ಣ ಭಾಗದಲ್ಲಿ ಮಾತ್ರ ಇದ್ದರು. ಬಾಂಬಿಂಗ್ ಕೂಡ ದ್ವೀಪದ ಸೌತ್ ಈಸ್ಟ್ ಭಾಗದಲ್ಲಿ ಮಾತ್ರ ನಡೆಯುತ್ತಿತ್ತು. ಸೀಲ್ಗಳು ವಾಸಿಸುತ್ತಿದ್ದ ಉತ್ತರ ಭಾಗಕ್ಕೆ ಯಾರೂ ಹೋಗುತ್ತಿರಲಿಲ್ಲ. ಮೀನುಗಾರಿಕೆ ಬ್ಯಾನ್ ಆಗಿದ್ದರಿಂದ ಸಮುದ್ರದಲ್ಲಿ ಮೀನುಗಳು ತುಂಬಿ ತುಳುಕುತ್ತಿದ್ದವು. ಸೀಲ್ಗಳಿಗೆ ಹೇರಳವಾದ ಆಹಾರ ಸಿಕ್ಕಿತು. ಮನುಷ್ಯನ ಕ್ರೌರ್ಯವೇ ಆಕಸ್ಮಿಕವಾಗಿ ಪ್ರಕೃತಿಗೆ ರಕ್ಷಣೆಯಾಯಿತು. ಈ ಸಂಶೋಧನೆಯ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿತು. 2019ರಲ್ಲಿ ಗ್ಯಾರೋಸ್ ಅನ್ನು ಅಧಿಕೃತವಾಗಿ ಮರೈನ್ ಪ್ರೊಟೆಕ್ಟೆಡ್ ಏರಿಯಾ ಎಂದು ಘೋಷಿಸಲಾಯಿತು. ಈ ಪ್ರದೇಶದಲ್ಲೇ ಇದು ಮೊದಲ MPA. ಈಗ WWFನಿಂದ ನೆಕ್ಕಾ ಎಂಬ ಸರ್ಕಾರಿ ಸಂಸ್ಥೆಗೆ ರಕ್ಷಣಾ ಜವಾಬ್ದಾರಿ ಹೋಗಿದೆ. 2023ರಿಂದ ಅವರು ನಿರಂತರವಾಗಿ ಗಸ್ತು ತಿರುಗುತ್ತಿದ್ದಾರೆ. ದ್ವೀಪದ ಸುತ್ತ 3 ನಾಟಿಕಲ್ ಮೈಲಿವರೆಗೆ ಮೀನುಗಾರಿಕೆ ಸಂಪೂರ್ಣ ನಿಷೇಧ.
ಇಂದು ಅಲ್ಲಿ ನೀರು ತುಂಬ ಶಾಂತವಾಗಿದೆ. ಬೇ ಕೆಳಗೆ 2 ಪ್ರವಾಸಿ ದೋಣಿಗಳು ನಿಂತಿದ್ದರೂ ಅಧಿಕಾರಿಗಳು ಮೀನು ಹಿಡಿಯಲು ಬಿಡುವುದಿಲ್ಲ. ಅಧಿಕಾರಿ ಬುರಿಕಾಸ್ ಹೇಳುವಂತೆ ಗಸ್ತು ಇರುವ ಯೋಚನೆಯೇ ಜನರನ್ನು ದೂರ ಇಡುತ್ತದೆ. ಆದರೆ ಸವಾಲುಗಳು ಇನ್ನೂ ಇವೆ. ಗ್ಯಾರೋಸ್ ಗಾಳಿ ಜೋರಾಗಿ ಬೀಸುವ ಪ್ರದೇಶ. ಅಕ್ರಮ ಮೀನುಗಾರಿಕೆಯನ್ನು ತಡೆಯುವುದು ಕಷ್ಟ. ಬಾಂಬ್ಗಳ ಅವಶೇಷಗಳು ಇನ್ನೂ ದ್ವೀಪದಲ್ಲಿವೆ. ಇತಿಹಾಸವನ್ನು ಉಳಿಸಬೇಕಾ ಅಥವಾ ಪ್ರಕೃತಿಯನ್ನು ಉಳಿಸಬೇಕಾ ಎಂಬ ಚರ್ಚೆ ನಡೆಯುತ್ತಿದೆ. ಆದರೂ ಗ್ಯಾರೋಸ್ ಒಂದು ಭರವಸೆಯ ಸಂಕೇತ. ನಾವು ಪ್ರಕೃತಿಗೆ ಸ್ವಲ್ಪ ಜಾಗ ಬಿಟ್ಟುಕೊಟ್ಟರೆ ಅದು ಹೇಗೆ ಮರಳಿ ಬದುಕುತ್ತವೆ ಎಂಬುದಕ್ಕೆ ಇದು ಸಾಕ್ಷಿ. ಒಂದು ಕಾಲದಲ್ಲಿ ಮನುಷ್ಯರಿಗೆ ನರಕವಾಗಿದ್ದ ಜೈಲು ಇಂದು ಸೀಲ್ಗಳಿಗೆ ಸ್ವರ್ಗವಾಗಿದೆ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೊಂದಿಲ್ಲ. ಈ ಕತೆ ನಮಗೆ ಒಂದು ಪಾಠ ಕಲಿಸುತ್ತದೆ. ಇತಿಹಾಸವನ್ನು ಮರೆತರೆ ನಾವು ತಪ್ಪು ಮಾಡುತ್ತೇವೆ. ಪ್ರಕೃತಿಯನ್ನು ಮರೆತರೆ ನಾವು ಭವಿಷ್ಯವನ್ನು ಕಳೆದುಕೊಳ್ಳುತ್ತೇವೆ. ಗ್ಯಾರೋಸ್ ಎರಡನ್ನು ಒಟ್ಟಿಗೆ ನೆನಪಿಸುತ್ತದೆ. ಇದು ಕೇವಲ ದ್ವೀಪವಲ್ಲ, ಒಂದು ಎಚ್ಚರಿಕೆ ಮತ್ತು ಒಂದು ಭರವಸೆ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.